ಏ ಶಾಂತಿ, ಬಿರಿಯಾನಿ ಹಾಕ್ತೇನೆ. ಹಾಂ ಆಯಿತು ಆಯಿತು. ಗೊಜ್ಜು ಬೇಯಬೇಕು ಸ್ವಲ್ಪ. ಸ್ವಲ್ಪ ಗ್ರೇವಿ ಹಾಕೊಂಡು ಬಾ, ಇಲ್ಲಿ ತಗೊಂಡ್ ಬಾ ಬಿರಿಯಾನಿ ಮತ್ತೆ ಹಾಕೊಂಡು ಬಾ. ಹಾಂ ತರ್ತೀನಿ ರೀ. ಮಾಮ, ಆ ಬಾಟ್ಲಲ್ಲಿ ಸ್ವಲ್ಪ ಒಯ್ದಿಡು ಮಾಮ, ಗ್ಲಾಸ್ ಒಯ್ಯಿ ಮಾಮ. ಇರೋ ಗ್ರೇವಿ ಬರಲಿ, ಅದ್ರ ಜೊತೆ ಹೊಡಿಯೋಣ. ತರ್ದಲ್ಲ ಮಾಮ, ಅದೆಲ್ಲ ರೆಡಿ ಮಾಡ್ಕೊಬೇಕಲ್ಲ. ಅಯ್ಯೋ ಇರಪ್ಪ, ತೆಗೆದು ಬಿಡ್ತೀನಿ. ತಗೊಳ್ಳಿ ಮರಿಯ, ಗ್ಲಾಸ್ ಒಯ್ಯಿ ಮಾಮ. ತಗೊಂಬರಿಯ, ಸಮಾಧಾನನಾ? ಹಾಂ ಮಾಮ. ಏಯ್ ತಗೋಬರೇ. ರಾಮ ರಾಮ, ಅಲ್ಲೂ ಕುಡ್ಕೊ ಬಂದು ಸಾಯ್ದೆ, ಮನೇಲೂ ಬಂದು ಸಾಯ್ಬೇಕು ಕುಡ್ಕೊಂಡು ಎಲ್ಲರ ಮುಂದೆ. ಹಾಂ ತಗೊಳ್ರಿ. ಕೊಡೋದು. ಅಲ್ಲ ರೀ, ನೀವು ಹೊರ್ಗಡೆನೂ ಕುಡ್ಕೊ ಬಂದು ಮನೇಲೂ ಕುಡಿತೀನಿ ಅಂತ ಹೇಳ್ತಿದ್ದೀರಲ್ಲ, ಸರಿನಾ? ಯಾಕೆ ಹೊರ್ಗಡೆಯಿಂದ ತಾನೇ ಡೈಲಿ ಕುಡ್ಕೊ ಬರ್ತಾ ಇದ್ದೀರಿ, ಇವತ್ತು ಮನೇಲೂ ಕೂಡ ಕುಡಿತಾ ಇದ್ದೀರಲ್ಲ, ಇದು ತಪ್ಪಲ್ವಾ? ನೀನು ನನಗೆ ಬುದ್ಧಿ ಮಾತು ಹೇಳಕ್ಕೆ ಬರ್ಬೇಡ. ನಿಂದು ಎಷ್ಟದ ಅಷ್ಟು ನೋಡ್ಕೊಂಡು ಹೋಗು. ನಾನು ಎಲ್ಲಾದರೂ ಕುಡಿತೀನಿ, ಅರ್ಧ ಕುಡಿಯೋದೇ ನಿನ್ನಿಂದ, ಪೀಡೆ ತೊಳಗಲಿ ಅಂತ. ನಾನೇನು ಮಾಡಿದ್ದೆ ನಿಮ್ಗಂಥದ್ದು? ನಾನೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದ್ದೀನಲ್ಲ ನಿಮಗೆ, ಯಾವಾಗ ನೋಡಿದ್ರು ಅದೇ ಹೇಳ್ತಾ ಇರ್ತೀರಲ್ಲ. ಹಾಂ, ಕುಡಿಯೋದು ನಿಮ್ಮ ಚಟಕ್ಕೋಸ್ಕರ. ಆ ಕುಡಿದ ಮೇಲೆ ಏನು ಕುಡಿತಾ ಇದ್ದೀರಾ ಅಂದರೆ ನನ್ನ ಮೇಲೆ ರೀಸನ್ ಆಗ್ತೀರಾ. ಏನೇ ಅದು ಮಾತಾಡ್ತಾ ಇದ್ದೀರಾ? ಅತ್ತೆಯವ್ರೆ ಬಂದ್ರಾ ನೋಡಿ, ನಿಮ್ಮ ಮಗ ಹೊರಗಡೆನೂ ಕುಡಿಯೋದಲ್ಲದೆ ಇಲ್ಲೂ ಬಂದು ಕುಡಿತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೆ. ಅಯ್ಯ ಕುಡಿತಾನೆ ಬಿಡು, ನಿನ್ಗೇನು ಕಷ್ಟ? ಅವ್ರ ಬಾವ ಬಂದಿದ್ದಾರೆ, ಅದಕ್ಕೆ ಅವ್ರ ಜೊತೆ ಕುಡಿತಾ ಇದ್ದಾರೆ. ಏನು ಡೈಲಿ ಕುಡಿಯಲ್ಲ, ಇವತ್ತೊಂದೇ ದಿನ ತಂದಿತ್ತಾನೆ, ಬಿಡು ಕುಡಿಲಿ, ನಿನ್ಗೇನು ಕಷ್ಟ? ಹಾಂ ಏನಿಲ್ಲ ಅತ್ತೆಯವ್ರೆ, ಬಾಯ್ ಕಡೆ ಬಾ. ಏನಪ್ಪ ರಾಜು, ಚೆನ್ನಾಗಿ ಮಾಡಿದ್ದ? ಕುಡಿ ನಿಂಗೆ ಎಷ್ಟು ದಿನ ಬೇಕು, ಏನೆಲ್ಲ ಬೇಕು ಅದೆಲ್ಲ ಮಾಡಿಸ್ಕೊಂಡು ತಿಂತಾ ಇರು, ನನ್ನ ತಮ್ಮ ನೀನು. ಜಯಮ್ಮನ್ ತಮ್ಮ ನಾನು. ಕುಡಿ. ಏಯ್ ಏನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದೆಯಾ? ಅವ್ರಿಗೆ ದೃಷ್ಟಿ ಆಗಲ್ವಾ? ಹೋಗು ಒಳಗಡೆ ಹೋಗಿ ಸಾಯಿ ಹೋಗು, ಏನಾದ್ರು ಮಾಡೋಕ್ಕಿದ್ರೆ ಮಾಡೋಗು. ನನ್ಗೆ ಊಟ ಹಾಕೋ ಬಂದು ಕೊಡೋಣ, ಅದೇನಿಲ್ಲ. ಇಲ್ಲಿ ನೋಡ್ತಾ ನಿಂತ್ಬಿಡ್ತಾಳೆ ಬಂದು. ಸರಿ ಅತ್ತೆ, ಆದರೆ ನೀವು ಮಾವನವ್ರಿಗೆ ಟಿಫನ್ ತೊಗೊಂಡೋಗಿ ಕೊಟ್ಟು ಬನ್ನಿ ಅತ್ತೆ, ಆಮೇಲೆ ನೀವು ಊಟ ಮಾಡಿರಂತೆ. ಎಷ್ಟು ಧೈರ್ಯ ಇದ್ರೆ ಹಂಗೆ ಮಾತಾಡ್ತೀಯ ನೀನು? ಮಾವನಿಗೆ ಕೊಟ್ಟು ಬಂದಮೇಲೆ ನಾನು ತಿನ್ಬೇಕಾ? ಯಾಕೆ ನಾನು ಉಳ್ದಿ ತಿನ್ನೋಕೆ ನಾನು ನಾಯಿನ? ಅಯ್ಯೋ ಹಂಗಂದಿಲ್ಲ, ಮಾವನವರು ತೋಟ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವ್ರಿಗೂ ಸುಸ್ತಾಗಿರುತ್ತೆ ಅತ್ತೆ, ಅದಕ್ಕೆ ಟೈಮ್ ಬೇರೆ ಆಗ್ತಾ ಇದೆ ನೋಡಿ. ಮಾವನವರು ಇನ್ನು ಕಾಯ್ತಾ ಕೊಡ್ತಾರೆ, ಅದಕ್ಕೆ ನೀವು ಹೇಳಿದ್ರಲ್ಲ ನಾನೇ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ, ಇಲ್ಲಾಂದರೆ ನಾನೇ ತೊಗೊಂಡೋಗ್ತಿದ್ದೆ. ಅದಕ್ಕೆ ನೀವು ಹೇಳಿದ್ದಕ್ಕೆ ನಾನು ಹೋಗಲಿಲ್ಲ. ನೀವು ತೊಗೊಂಡು ಹೋಗ್ತೀನಿ ಅಂದ್ರಲ್ಲ, ಲೇಟ್ ಆಗುತ್ತೆ ಅಲ್ಲ ಅಂತ. ನಾನು ಆ ಥರ ನಿಮಗೆ ನಾಯಿ ಅಂತೆಲ್ಲ ಹೇಳಿಲ್ಲ. ಇನ್ನೇನು ಲಾಸ್ಟಿಗೆ ತಿನ್ನೋದು ನಾಯಿನೇ? ನಾಯಿ ಥರ ತಿನ್ಬೇಕಾ ನಾನು ಅವನಿಗೆ ಕೊಟ್ಬಿಟ್ಟು? ನಾನು ತಿನ್ಕೊಂಡು ಹೋಗ್ತೀನಿ, ನಿನ್ಗೇನು ಕಷ್ಟ? ಅಯ್ಯೋ ಏನಿಲ್ಲತ್ತೆ, ನನಗೇನು ಕಷ್ಟ ಇಲ್ಲ. ಬೆಳಗ್ಗೆಯಿಂದ ನಾಷ್ಟ ಮಾಡಿಲ್ಲ, ಏನೂ ಮಾಡಿಲ್ಲ ನಾನು. ಈಗ ಕೊಟ್ಟುಬಿಡ್ಬಾ ಅಂತ ಅವ್ನು ತಿನ್ಕೊಂಡು ಹೋಗಿದ್ದಾನಲ್ಲ, ನಾನು ತಿಂದಿದ್ದೀನ, ತಿಂದು ತೊಗೊಂಡೋಗಿ ತಿನ್ಬಿಡು, ನಿನಗೆ ಕಷ್ಟ? ಮತ್ತು ನೀವು ನಾಷ್ಟ ಮಾಡಿಟ್ಟಿದೆ, ನೀವೇ ಬಂದಿಲ್ಲ, ನೀವೆಲ್ಲ ಹೋಗಿದ್ರಿ ಅಲ್ವಾ, ಅದಕ್ಕೆ ನಾನು ಸುಮ್ಮನೆ ಅದೇ. ಈ ನಾಷ್ಟ ಹಂಗೆ ಉಳ್ಕೊಂಡಿದೆ. ಇವರು ಕೂಡ ಬಂದಿದ್ದು ಇವಾಗಷ್ಟೇ. ನಾನು ಬಿರಿಯಾನಿ ಮಾಡಿ ಚಾಪ್ಸ್ ಮಾಡೋಷ್ಟಿಗೆ ಇಷ್ಟೊತ್ತಾಯಿತು, ಎಲ್ಲ ರೆಡಿ ಮಾಡಿದ್ದೀನಿ. ಇವ್ರು ಈಗ ಬಂದಿದ್ದಕ್ಕೆ ಚಿತ್ರಾನ್ನ ಎಲ್ಲ ಮಿಕ್ಕೋಗಿದೆ. ಮಿಕ್ಕೋದ್ರೆ ತಿನ್ನು ಸಾಯಿ, ನೀನು ಇದೆಯಲ್ವಾ? ಬೆಳಗ್ಗೆ ನಾಳೆ ನಾಡ್ದು ಅಂದ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ನು ಸಾಯಿ. ಸರಿ ಅತ್ತೆ. ಹೋಗಿ ನನಗೂ ತಿನ್ನೋಕೆ ಹಾಕೋಬಾ. ಅವ್ನಿಗೂ ಕಟ್ಟಿಕ್ಕೋ, ತಿಂದುಬಿಟ್ಟು ಕೊಟ್ಟೋಡು ಬರ್ತೀನಿ. ಅವನೇನು ತಿನ್ನೋದಾದ್ರೆ ಸಾಯಲ್ಲ, ತಗೋ ಬಂದು ಮನೇಲಿ ತಿಂತಾನೆ, ಇಲ್ಲಂದ್ರೆ. ಮತ್ತೆ ಇವ್ರು ಹಂಗೆಲ್ಲ ಮಾಡಬೇಡಿ, ನೀವು ತಿಂದಮೇಲೆ ತೊಗೊಂಡೋಗಿ ಕೊಡಿ. ಮಾವನವರು ಕಷ್ಟಪಡ್ತಾ ಇರ್ತಾರೆ. ನಿನ್ನ ಕಣ್ಣಿಗೆ ಮಾವ ಮಾತ್ರ ಕಷ್ಟಪಡ್ತಾ ಇರೋದು, ಅದೇ ನಾವು ಏನೇ ಮಾಡಿದ್ರು ನಿನಗೆ ಕೆಟ್ಟೋರ್ ಥರ ಕಾಣ್ತೀವಿ. ಇಲ್ಲ ಅತ್ತೆ, ನಾನು ಆ ಥರ ಹೇಳ್ತಾ ಇಲ್ಲ. ಒಳ ಫಸ್ಟ್ ಹಾಕೊಂಡು ಬಾರೆ. ಏನಮ್ಮ ಅವನ ಜೊತೆ ಕಿರಿ ಅನ್ಕೊಂಡು ಅವನ್ನ ಫಸ್ಟ್ ಆಚೆಗೆ ಹಾಕು. ಮಾಮ, ನೀನು ಇಲ್ಲಿ ಬಂದು ಕೂತ್ಕೊ ಹೇಳ್ತೀನಿ. ಯಾಕೋ ಮರ್ಯಾ, ಅದೆಲ್ಲ ಈಗ ಗೊತ್ತಾಗುತ್ತಾ? ಬಾಯಿ ಕಡೆ ನೀ ಬಾ ಅಮ್ಮ ಕಡೆ ಇಲ್ಲಿ. ಏನೇ ನೀನು, ಏನು ನೀನು ಟ್ರಿಪ್ ಸುಂದ್ರಿನ ಜಾಸ್ತಿ ಮಾತಾಡ್ತಿದ್ಯಲ್ಲ. ನೋಡ್ತಾನೆ ಇದ್ದೀನಿ, ಅವಾಗ್ಲಿಂದ ನೋಡ್ತಾ ಇದ್ದೀನಿ. ನಿನ್ನ ನಾಟಕಗಳು ನಮ್ಮ ಹತ್ರ ಬೇಡ. ಇದ್ರೆ ಇರೋ, ಇಲ್ಲಾಂದ್ರೆ ಹೋಗಿ ಸಾಯಿ. ಏನು ಒಂದು ಬಿರಿಯಾನಿ ಮಾಡಿ ಒಂದು ಅಡುಗೆ ಮಾಡಿದ್ದಕ್ಕೆ ಅವಳಿಗೆ ಸುಸ್ತಾಗ್ಬಿಡ್ತಂತೆ. ನಮ್ಮ ಅಮ್ಮನಿಗೆಲ್ಲ ಬಾಯ್ ತೋರಿಸ್ತಾ ಇದೆಯಾ? ತಡೆ ಒಂದು ನಿಮಿಷ, ನಾನು ಸ್ವಲ್ಪ ಹಿಡ್ಕೊಮ್ಮ. ಈಗ ಹೇಳು ಏನು ನಾಟಕ ಆಡೋದು ನೀನು? ನಿಮ್ಗೆ ಏನಾದ್ರೂ ಆಗಿದೆಯಾ? ನಾನೇನು ಮಾತೇ ಆಡಿಲ್ಲ, ಸುಮ್ಮನೆ ಜಗಳ ಮಾಡಕ್ಕೆ ಬರ್ತೀರಲ್ಲ. ನಾಟಕ ಅಮ್ಮ ಅಮ್ಮ ಹೊಡಿಬೇಡ್ರಿ. ನಾಲ್ಕು ಕೊಡಿ ಇಟ್ಕೊತೀನಿ ನಾನು. ಅಯ್ಯೋ ಅಯ್ಯೋ ದೇವ್ರೆ, ಬಿಡಿ ನನ್ನ, ಬಿಟ್ಬಿಡಿ ನನ್ನ. ಜಾಸ್ತಿ ಮಾತಾಡ್ತೀನಿ, ನಮ್ಮ ಅಮ್ಮನಿಗೆ ಬಾಯ್ ತೋರಿಸ್ತೀಯ? ಅಯ್ಯೋ ಬರಮ್ಮ ಹುಡುಗಿ, ಹೊಡ್ಬಿಟ್ರು ಯಾವಾಗಲೂ ಒಳಗೆ ಹೊಡಿತಾ ಇದ್ದೀರಾ? ಅದಕ್ಕೆ ಒಳಗೆ ನನ್ನ ಜೊತೆ ಬಂದ್ಬಿಡು ಅಂತ. ಸಾಯಿ ನೀನು ನನಗೇನು ಸೊಕ್ಕಿ ಹೋಗಿದ್ಯಾ? ಸೊಕ್ಕಿ ಮಾತಾಡ್ತೀಯಾ ಜಾಸ್ತಿ? ನಿನ್ನ ಕಾಲಿಡ್ಕೊಂಡು ನೀನು ಮಾಡ್ತೀನಿ ಅವಳನ್ನ. ನೀನು ಹಿಡ್ಕೊ, ನಾನು ಇಲ್ಲಿ ತಲೆ ಹಿಡ್ಕೊತೀನಿ ಜಿಟ್ಟು ಸರಿಯಾಗಿ ಬರೀ ಹಾಕೋಣ ತಡಿ. ಅಯ್ಯೋ ಬಿಡಿ, ನಾನೇನು ಮಾತಾಡಿಲ್ಲ. ಬಿಡಿ, ನಾನೇನು ತಪ್ಪು ಮಾಡಿಲ್ಲ. ನಾನೇನು ಮಾಡೋದಾದ್ರೂ ನನಗೆ ಹೊಡಿತಾ ಇದ್ದೀರಲ್ಲ, ಬಿಟ್ಬಿಡಿ ಪ್ಲೀಸ್, ಬಿಡಿ. ಏನು ಮಾಡದೆ ನೀನು ಬಾಯಿ ತೋರಿಸ್ತಾ ಇರೋದು? ನಿನ್ನ ಆಟಗಳು ಏನು ಗೊತ್ತಾಗಿಲ್ಲ ಅನ್ಕೊಂಡಿದ್ಯಾ? ಅವ್ನಿಗೆ ಹೇಳಿಲ್ಲ ಅಷ್ಟೇ, ಏನೇನು ಮಾಡಿದೆ ಏನೇನು ಅಂತ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಏನಮ್ಮ, ಏನು ನೋಡ್ಕೊಡಕ್ಕೆ ಹೋಗಿದ್ಲು? ಯಾವನ ಜೊತೆ ತಿರ್ಗೋಕೆ ಹೋಗಿದ್ಲು? ಹೇಳಿ, ಈಗಲೇ ಸಿಗ್ತಾಕ್ಬಿಡ್ತೀನಿ ಇವಳನ್ನ, ಬೇವರ್ಸಿ ಮುಂಡೆನ. ನಾನು ಏನು ಮಾಡಿಲ್ಲ. ಏನು ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಬಿಡಿ ನನ್ನ, ಅತ್ತೆ ನೋವು ಆಗ್ತಿದೆ. ಅಯ್ಯೋ ಬಿಡ್ರಿ, ಕಾಪಾಡಿ ನಿನ್ನ ತಿಥಿ ಮಾಡ್ಬಿಡ್ತೀನಿ. ಕಾಪಾಡೋಕೆ ಯಾರಾದರೂ ಬಂದರೆ ಅವ್ರ ತಿಥಿನ ನಿನ್ನ ತಿಥಿ ಜೊತೆ ಸೇರಿಸಿ ಮಾಡಿಬಿಡ್ತೀನಿ. ಅಯ್ಯೋ ಬಿಡಿ, ನಾನು ಏನೂ ಮಾಡೋದಾದ್ರೆ ನನಗೆ ಯಾಕೆ ಈ ಥರ ಹಿಂಸೆ ಕೊಡ್ತಾ ಇದ್ದೀರಾ?
ಏನು ಮಾಡಿಲ್ಲ ಅಂತ ಚಿನ್ನಾಲಿ. ನಿಂದು ಜಾಸ್ತಿ ಆಯ್ತಾ ಉಂಟು. ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ನಿನ್ನ ನಾಟಕಗಳೆಲ್ಲ. ನಿನ್ನ ಸರಿಯಾಗಿ ಕೂರಿಸ್ತೀನಿ ಇರು. ನಿನಗೆ ಮಾಡೋದು ಆ ಚಾಪ್ಸ್ ಮಾಡಿದ್ಯಾ, ಅದಕ್ಕೆ ಸರಿಯಾಗಿ ಉಪ್ಪು ಹಾಕಿಲ್ಲ, ಏನೂ ಇಲ್ಲ. ಬೇಕು ಅಂತ ಖಾರ ಮಾಡಿ ಇಟ್ಟು ಬಂದಿದ್ಯಲ್ಲ, ತಿನ್ನೋಕ್ಕಾಗುತ್ತಾ? ನಾಯಿ ತಿನ್ನುತ್ತಾ ಅದು? ಈಗ ನಾನೇನು ಮಾಡಿಲ್ಲ, ಅದು ಯಾಕೆ ನನಗೆ ಈ ಥರ ಹಿಂಸೆ ಕೊಡ್ತಾ ಇದ್ದೀರಾ? ಏ ತಿನ್ನೋಡು ಚಿಕನ್ ಸಾಪ್ಸು. ಏನಿಲ್ಲ ಅದರಲ್ಲಿ. ಏನು ನೀರು ಹಾಕೊಂಡು ಫ್ರೈ ಮಾಡ್ಕೊಂಡು ತಂದು ಕೊಟ್ಬಿಡ್ತಾಳೆ. ನಾನು ಅದಕ್ಕೆ ಏನೇನು ಕಷ್ಟಪಟ್ಟು ದುಡಿದು ತಂದು ಹಾಕಿದ್ರೆ ಹಿಂಗೆ ವೇಸ್ಟ್ ಮಾಡೋದು? ವೇಸ್ಟ್ ಮಾಡಬಾರ್ದು. ಇನ್ನೊಂದ್ಸಲಿ ನೀನು ಕೈ ಮುರಿತೀನಿ ಇರು. ನೀನೇನು ಮುರಿಯೋದು ತಡಿ, ನಾನೇ ಮುರಿದು ತೋರಿಸ್ತೀನಿ ಅವಳಿಗೆ ಹೆಂಗೆ ಅಂತ. ನೀನು ಜಾಸ್ತಿ ಆಡ್ತೀಯಾ? ಅಡುಗೆ ಮಾಡೋಕ್ಕೂ ಬರಲ್ವಾ ನಿನಗೆ ಸರಿಯಾಗಿ? ಅಮ್ಮ ಕೈ 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 ನೋಯಿಸ್ಬೇಡಿ ಅತ್ತೆ, ಕೈ ನೋಯಿಸ್ಬೇಡಿ, ಕೈ ನೋವಾಗ್ತಿದೆ, ಕೈ ನೋಯಿಸ್ಬೇಡಿ ಅಮ್ಮ. ಸಾರಿ ಮಾಡೋದು ಅವಳಿಗೆ. ನಮ್ಮ ಮಾವ ಬಂದಿದ್ದಾರೆ, ಏನು ಟೇಸ್ಟಾಗಿ ಮಾಡು ಅಂತ ಹೇಳಿದ್ದೆ. ಮಾಡಿದ್ದಾಳೆ ಗ್ರೇವಿ. ಅದಕ್ಕೆ ಉಪ್ಪಿಲ್ಲ, ಖಾರ ಇಲ್ಲ, ಹುಳಿಲ್ಲ, ಚಪ್ಪಲ್ಲ. ಏನು ತಿನ್ನೋದು ಅದನ್ನ? ನೀರು ಹಾಕೊಂಡು ಅಲ್ಲಾಡ್ಸ್ಕೊಂಡು ಬಂದಿದ್ದಾಳೆ, ಅಲ್ಲಾಡ್ಸ್ಕೊಂಡು. ಅವಳೇ ತಿನ್ನೋಕ್ಕೇನೋ ಮಾಡ್ಕೊಂಡಿದ್ದಾಳೆ, ಎಲ್ಲ ತಿನ್ಬಿಟ್ಟು ನೀರು ಹಾಕಿ ಇಟ್ಟಿದ್ದಾಳೇನೋ ಬೇವರ್ಸಿ. ಕೊಡು ಅವಳಿಗೆ ಇನ್ನೂ 4 ಕೊಡು. ಅಮ್ಮ ನೀವಿಬ್ರು ನನ್ನ ಬಿಟ್ಬಿಡಿ, ನಾನು ಎಲ್ಲೋ ಹೋಗಿ ಒಂದು ಮೂಲೆಯಲ್ಲಿ ಕೂತ್ಬಿಡ್ತೀನಿ. ನಂಗೆ ಆಗ್ತಾ ಇಲ್ಲ, ಬಿಟ್ಬಿಡಿ ಪ್ಲೀಸ್. ಕೈ ಮುಗಿತೀನಿ ನಿಮಗೆ, ಕಾಲು ಬೀಳ್ತೀನಿ. ನೀನೇನು ಕಾಲಿಗೆ ಬೀಳೋದು? ನಾವು ಬಂದು ನನ್ನ ತಲೆ ಮೇಲೆ ಕೂರಿಸ್ಕೊಂಡಲ್ಲ, ಅದಕ್ಕೆ ಇಷ್ಟೆಲ್ಲ ಆಗ್ತಿದೆ. ಇಲ್ಲ ಮನೆ ಬಿಟ್ಟು ತೊಳಗಬೇಕು ನೀನು, ದಾಟಿಲಿಂದ. ಇಲ್ಲ ನಾನು ಹೋಗಲ್ಲ, ಆ ಥರ ಮಾತ್ರ ಮಾಡಬೇಡಿ. ನನ್ನ ಮನೆಯಿಂದ ಮಾತ್ರ ಹೋಗಲ್ಲ. ಇಷ್ಟೆಲ್ಲ ಆದ್ರೂ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳ್ತೀಯಲ್ಲ, ಇನ್ನೂ ಎಷ್ಟು ಸಾಯಿಸ್ಬೇಕು ನೀನು ಯಾವಾಗ ಮನೆ ಬಿಟ್ಟು ಹೋಗ್ತೀಯೋ ಆವಾಗ ನಮ್ಮ ಮನೇಲಿ ನೆಮ್ಮದಿ ಸಿಗುತ್ತೆ. ಇಲ್ಲ ಅತ್ತೆ ನಾನು ಹೋಗಲ್ಲ, ಆ ಥರ ಎಲ್ಲ ಮಾಡಬೇಡಿ. ನಾನು ಒಂದು ಮೂಲೆಯಲ್ಲಿ ಕೂತ್ಬಿಡ್ತೀನಿ. ನಿಮಗೆ ಮಾಡಿದ್ದು ಹೇಳಿದ್ದೆಲ್ಲ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಇರ್ತೀನಿ. ಆ ಥರ ಮಾತ್ರ ಕಳಿಸ್ಬೇಡಿ. ನಮ್ಮ ಅಪ್ಪ ಅಮ್ಮ ಮಾನ ಮರ್ಯಾದೆಲ್ಲ ಹೋಗುತ್ತೆ. ನೀವು ಈ ಥರ ಎಲ್ಲ ಮಾಡಬೇಡಿ ಅತ್ತೆ. ನಾನು ಹೊರಗೆ ಹೋಗಲ್ಲ. ನನ್ನ ಸತ್ರು ಬದುಕಿದ್ರೆ ಈ ಮನೇಲೇ ಇರ್ತೀನಿ. ನಿನ್ನಿಟ್ಕೊಂಡು ಈ ಮನೇಲಿ ನನಗೆ ಇರೋಕ್ಕಾಗಲ್ಲ. ನೀನಿದ್ರೆ ಈ ಮನೆ ನಮಗೆ ಇರೋಕ್ಕೆ ಆಗ್ತಾ ಇಲ್ಲ. ಇಲ್ಲತ್ತೆ ನಾನು ನಿಮಗೆ ಯಾವ ತೊಂದರೆನೂ ಕೊಡಲ್ಲ. ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ. ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ಈ ಥರ ಮಾತ್ರ ಮಾಡಬೇಡಿ. ನಾನು ಆಚೆ ಮಾತ್ರ ಹೋಗಲ್ಲ. ಅಯ್ಯೋ ಬೇವರ್ಸಿ ಮುಂದೆ ಆ ಹುಡುಗಿನ ಹಾಕಿ ತಿರುಗಿಸ್ತಾ ಇದೆಯಲ್ಲ, ಅವ್ನು ನೋಡಿದ್ರೆ ಜುಟ್ಟು ಎಳಿತದೇನೆ. ಅಯ್ಯೋ ನನ್ನ ಸೊಸೆನ ಇವ್ನ ಗತಿ ಮಾಡ್ತಾರೆ, ಬಂದು ನೋಡೋದಕ್ಕೆ ಆಯ್ತು. ಇಲ್ಲಾಂದ್ರೆ ಏನು ಗತಿ? ಅಯ್ಯೋ ಇರು. ಬೇವರ್ಸಿ ಮುಂದೆ ಏನು ಮಾಡ್ತಿದ್ಯೋ? ಊಟ ತಗೊಬಂದ್ರೆ ಇಲ್ಲಿ ಸೊಸೆಗೆ ಜುಟ್ಟು ಇಟ್ಕೊಂಡು ಕೈ ತಿರ್ಸ್ಕೊಂಡು ಇದೆಯೋ ನೀನು? ನಾನೇನೋ ಬಂದಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲಾಂದ್ರೆ ಆ ಹುಡುಗಿನ ಏನು ಮಾಡಿಬಿಡ್ತಿದ್ರು. ಮುಂದೆ ನನ್ನ ಮಗನೇ ಬಿಡು, ನನ್ನ ಯಾಕೆ ಹೊಡಿತಿದ್ಯಾ? ನಾನು ಬಿಡು, ನೀನು ಬರಬಾರ್ದು, ರೋಗ ಬರ. ನನಗೆ ಒದ್ದೆಲ್ಲ ಆ ಕಾಲು ಮುರಿದೋಗ. ಕಾಲು ಮುದ್ರತಿದ್ದಪ್ಪ, ನಿನ್ನ ಮುರಿಸ್ತೀನಿ ಇವತ್ತು ಕೈ ಕಾಲೆಲ್ಲ. ಏನಿದು ಮನೇಲಿ ಕುಡಿತಾ ಇದ್ದಾರೆ, ಅದಕ್ಕೆ ನೋಡ್ಕೊಂಡು ಸುಮ್ಮನೆ ಇದೆಯಾ ನೀನು? ಬೇವರ್ಸಿ ಮುಂದೆ ಹೇಳದ್ಬಿಟ್ಟು ಬಿಡ್ತಾರೆ ಬಿಡು. ನನ್ನ ತಮ್ಮ ಬಂದಿದ್ದಾನೆ ಅಪರೂಪಕ್ಕೆ, ಅದಕ್ಕೆ ಯಾಕಂಗೆ ಸಾಯ್ತಾ ಇದೆಯಾ? ಯಾರು ಸಾಯೋದು? ನೀನು ಕತ್ತೆ ಇರ್ಸ್ಬಿಡ್ತೀನಿ. ಬೇವರ್ಸಿ ಮೊನ್ನೆ ಸಾಯೋಕು ನೀನು ಯಾಕೆ ಮನೇಲಿ ಇದೆಯಾ? ದಾಟ ನೀನು ತಿನ್ನೋದಾದ್ರೆ ನೀನು ಹೆದ ಮೇಲೆ ಮಣ್ಣೆ ಹಿಡಿತು. ಬೇವರ್ಸಿ ಲೋಪರ್ ಮಕ್ಳ. ನಿನಗೇನಪ್ಪ, ಅವ್ನು ನೋಡು ಸಾಂಬಾರು ಚಿಕನ್ ತಂದ್ಕೊಡಿದ್ದೀನಿ ತಾನೆ. ಚಿಕನ್ ತಂದ್ಕೊಟ್ರೆ ಏನು ಮಾಡಬೇಕು? ಟೇಸ್ಟಾಗಿರ್ಬೇಕು ತಾನೆ. ನನ್ನ ಮಾವ ಬಂದಿದ್ದಾರೆ, ಅವ್ರಿಗೆ ನೀಟಾಗಿರ್ಬೇಕು ಅಂತ. ಇವಳು ನೀರು ಅಳ್ಳಾಡ್ಸ್ಕೊಂಡು ಬಂದಿದ್ದಾಳೆ, ಇಳ್ಳಾಡ್ಸ್ಕೊಂಡು. ಅದು ನೋಡಿ ಮುಟ್ಟು ತಿನ್ನೋಣ ನೀವು ಫಸ್ಟು. ಏನಂದ್ರೆ ಅಡುಗೆ ಚೆನ್ನಾಗಿ ಮಾಡಿಲ್ವಾ? ನನ್ನ ಸೊಸೆ ಬಗ್ಗೆ ನನಗೆ ಗೊತ್ತು, ನಿಮ್ಮಿಬ್ಬರಿಗೆ ಏನು ಗೊತ್ತು ಬೇವರ್ಸಿಗಳ? ನಿಮ್ಮಿಬ್ಬರಿಗೆ ಲಕ್ವ ಹೊಡಿಬಾರ್ದ? ಯಾವನು ಲೋಪರ್ ಬಂದು ಕುತ್ಕೊಂಡಿದ್ದಾನೆ ಮನೇಲಿ. ನಾನೇ ಒಂದು ದಿನ ಮನೆಯೊಳಗೆ ತಂದು ಕೊಡ್ತಿಲ್ಲ, ಇದುವರೆಗೆ ಹೊರಗೇನೆ ಕುಡಿದು ಸತ್ತಿದ್ದು ಬಂದಿದ್ದೀನಿ. ನಿನಗೆ ಎಷ್ಟು ಧೈರ್ಯ ಬಂದಿದ್ದಲ್ವಾ ಕುಡಿಯೋಷ್ಟು ಮನೇಲಿ? ನೋಡಪ್ಪ, ನೀನು ನನಗೆ ಬುದ್ಧಿವಾದ ಹೇಳ್ಕೊಡ್ಬೇಡ. ನಾನು ಏನೇ ಚಿಕ್ಕವನಲ್ಲ, ಈಗ ನನಗೆಲ್ಲ ಗೊತ್ತು. ಏನು ನಿಂಗೆ ಬದನೆಕಾಯಿ ಗೊತ್ತು? ಏನೋ ಬದನೆಕಾಯಿ ಗೊತ್ತು ನಿಂಗೆ? ನೀ ಸುಮ್ಮನೆ ಜಗಳ ಮಾಡ್ಬೇಡ. ನಾನು ಏನು ಮಾಡೋದು ನಂಗೆ ಗೊತ್ತಿಲ್ಲ. ಏನೋ ಜಾಸ್ತಿ ಮಾತಾಡ್ತಿದ್ಯೋ? ತೆಗೆದು ಒದ್ದಾಡ್ರು ನೋಡು, ಎಲ್ಲೋ ಸಾಕ್ತೋಗ್ಬಿಡ್ಬೇಕು ನೀನು. ಒಂದೇ ಒಟ್ಟಿಗೆ ಪರದೇಶಿ ನನ್ನ ಮಗ ಇಷ್ಟು ದಿನ ಅನ್ನ ಹಾಕಿದ್ದಕ್ಕೂ ನೆಮ್ಮದಿ ಇಲ್ಲ ಮನೇಲಿ. ನಿಮ್ಮ ಅಮ್ಮಂದು ನಿಂದು ಎಕ್ಕೆ ಆಯಿತು. ಬೇವರ್ಸಿ ನನ್ನ ಮಗ ಈಗ ಯಾರೋ ಬಂದು ಕರ್ಕೊಂಡು ಅವ್ನ ತಮ್ಮ ಅಂತೆ ಅವ್ನು ಬೇರೆ ಕೂತ್ಕೊಂಡಿದ್ದಾನೆ ಬೇವರ್ಸಿ ಗಿಟ್ಟು ದಾಟ್ಬೇಕು. ಈಗ ಮನೇಲಿ ಇರಬಾರ್ದು ಈ ಥರ ವಾಲಾಡ್ಕೊಂಡು ಕುಡ್ಕೊಂಡು ಬಂದರೆ. ನೀನು ಎದೆ ಮೇಲೆ ಮಣ್ಣೇಳಿಯಾ? ನನ್ನ ತಮ್ಮ ಏನು ಮಾಡಿದ್ದ ನಿನಗೆ? ನನ್ನ ತಮ್ಮನಿಗೆ ಯಾಕೆ ಬೈತಿದ್ಯಾ? ತಿಥಿನೇ ಮಾಡ್ಬಿಡ್ತೀನಿ ಇವಾಗ. ನೀನು ಕಾಲ್ ಕೈ ಮುಟ್ಬಿಡ್ತೀನಿ ಬೇವರ್ಸಿ ಮುಂದೆ. ಸುಮ್ ಕೂತ್ಕೋ. ಲೋಪರ್ ಗಿಟ್ಟ ಮನೆ ಬಂದಿದ್ದಕ್ಕೆ ಇಷ್ಟೆಲ್ಲ ಆಗಿರೋದು. ಈಗ ಅವ್ನು ಏನಾದ್ರು ಹೋಗಿಲ್ಲ, ಅವ್ನು ತಿಥಿನೇ ಮಾಡ್ಬಿಡ್ತೀನಿ. ಅಯ್ಯೋ ಇದೇ ನಿಂದ ಮನೆನ? ನಮ್ಮ ಅಕ್ಕನ ಮನೆಗೆ ನಾನು ಬಂದೆ, ನಿನಗೇನೋ ಎತ್ತಿ ಕಾವುರಿ? ನೋಡ್ತಾ ಇದ್ದೀನಿ ಆಗ್ಲಿಂದ. ಏನು ಬೇವರ್ಸಿ ನನ್ನ ಮಗನೇ ನನ್ನ ಮನೆಗೆ ಬಂದು ನನಗೆ ಜೋಪ್ ಆಗ್ತಿದ್ಯಾ? ತಿಥಿನೇ ಕಾಯಿಸ್ಬಿಡ್ತೀನಿ. ಅಯ್ಯೋ ಇರಪ್ಪ, ನಿನ್ನ ಮನೆ ನೀನೇ ಇರು. ಬಾ ಮಾಮನ ಹೋಗೋಣ. ನಾಳೆ ಬಾ ಮಾಮ, ಇವ್ರ ಮನೆ ಇವ್ರ ಸತ್ಕೊಳ್ಳಿ. ಬಟ್ಟೆ ಬ್ಯಾಗ್ ಏನಿದೆ ಅದೆಲ್ಲ ತೊಗೊಂಡು ಸಾಯ್ ದಾಟು. ಇಲ್ಲಿಂದ ಇರ್ಬಾರ್ದು ನೀನು. ನಿನ್ನ ಮನೆ ನೀನೇ ಇದ್ಕೋ, ನಾವೇನು ಹೋಯ್ತೀವಿ. ಮಾವ ಅವರು ಕೂಡ ಹೋಗ್ತಾ ಇದ್ದಾರೆ. ಅಯ್ಯೋ ಮಾವ, ಅವ್ರು ಹೋಗೋದು ಬೇಡ ಅನ್ನಿ. ಅಯ್ಯೋ ಎಲ್ಲೋಯ್ತಾನೆ ಬಾಮ. ಅವ್ನಿಗೆ ಯಾವ ಬೀದಿ ಇದೆ, ಯಾವ ಮನೆ ಇದೆ ಅಂತ ಯಾರು ಸೇರಿಸ್ಕೊಂಡವ್ರು ಇಲ್ಲೇ ಬಂದು ಸಾಯ್ತಾನೆ ಬೇವರ್ಸಿಗೆ. ಅವ್ನು ಫಸ್ಟ್ ಅವನ್ನ ಬಿಟ್ಟು ಬರಲಿ ತಗೋ. ಎಲ್ಲ ಈ ಬೇವರ್ಸಿ ಮುಂದೆನೇ ಆಗಿದ್ದು. ಇವಳು ಮನೆ ಬಿಟ್ಟು ಹೋದ್ರೆ ಎಲ್ಲ ಸರಿ ಆಯ್ತದೆ ನಮ್ಮ ಮನೇಲಿ. ಅವಳಿಂದ ಈ ಸಂಸಾರ ಚೆನ್ನಾಗಿರೋದು ನಿನ್ನಿಂದ ಕಣೆ. ನೀನು ಕಲ್ತಿರೋ ಬುದ್ಧಿಯಿಂದ. ಯಾವತ್ತೂ ನಿಮ್ಮ ಮನೆಗೆ ಬರಲ್ಲ ನೋಡಿ. ಸಾತ್ರು ನನ್ನ ಕಾಲ ಸಾಯಂಕಾಲ ಹಾಳು ಬಿದ್ದೋಗಿ ನನ್ನ ಬಟ್ಟೆನ ಬ್ಯಾಗ್ ಎಲ್ಲ ತೊಗೊಂಡು ಹೋಯ್ತಾ ಇರ್ತೀನಿ. ನಿಮ್ಮ ಮನೆ ಕಾಲು ಇಟ್ಬಿಟ್ರೆ ಕೇಳಿದ್ದು ನಾನು ಇಲ್ಲಿಂದ ಹೋದ್ಮೇಲೆ. ಅಯ್ಯೋ ನನ್ನ ತಮ್ಮ ಹೋಗ್ತಾ ಇದ್ದಾನೆ, ಒಂದಿನ ಬಂದಿರಕ್ಕೆ ಬಿಡೋದಿಲ್ಲ ನಮ್ಮ ಮನೇಲಿ. ಏನು ಬೇವರ್ಸಿ ಜನಗಳು, ಹೊಟ್ಟೆ ಉರಿ ಜನಗಳು ಯಾಕೆ ಹಿಂಗೆ ಸಾಯ್ತವೆ? ನನ್ನ ತಮ್ಮ ಒಂದಿನ ಇದ್ದಿದ್ರೆ ಏನಾಗ್ತಿತ್ತು ಮನೇಲಿ? ಇನ್ಯಾವತ್ತೂ ಬರಲ್ಲ ಅಂತಲ್ಲಪ್ಪ ನನ್ನ ತಮ್ಮ. ಇವನಿಗೆ ಬರ ನನ್ನ ತಮ್ಮಗೆ ಏನೇನೋ ಹೇಳಿ ಕಳಿಸ್ತವನೆ. ಮುಚ್ಕೊಂಡು ಕೂತ್ಕೊಳ್ಳಿ. ಲಾಸ್ಟ್ ಟೈಮು ಹಂಗೆ ಬುಗ್ಳೋದ ಬರೋದಿಲ್ಲ ಇನ್ಯಾವತ್ತು ಮನೆ ಕಡೆ ಅಂತ ಹೇಳ್ಬಿಟ್ಟು ಈಗ ಬಂದು ಸತ್ತಿಲ್ವಾ? ಅದೇ ಥರ ಬಂದು ಸಾಯ್ತಾನೆ. ಇವಾಗ ನನಗೆ ಮನೇಲಿ ಇರ್ಬಾರ್ದವನು ಅಂತ ಆಡ್ತಾ ಇರ್ಬೇಕು ಇಲ್ಲಿಂದ.
ಮನೇಲಿ ಕುತ್ಕೊಂಡು ಕುಡಿಯೋಷ್ಟು ಆಗ್ಬಿಟ್ಟಿದಲ್ಲ ಅವ್ನು ಚಿಟಿ ಮಾಡೋದೇ ನನಗೆ. ಇನ್ಯಾರು ಅವ್ನು ತಿಥಿ ಮಾಡಕ್ಕೆ ನಿನ್ನ ತಿಥಿ ನಾನು ಮಾಡ್ಬಿಡ್ತೀನಿ ನನ್ನ ತಮ್ಮನಿಗೆಲ್ಲ ಹಂಗೆ ಮಾತಾಡಿದ್ರೆ. ಇಲ್ಲಿ ಬೇರೆ ನನ್ನ ಸೊಂಟ ಮುರಿದಾಕಿದ್ಯಾ ಎದಳಕ್ಕೂ ಆಗ್ತಾ ಇಲ್ಲ. ಇದೇನು ಬಾಟ್ಲು ಈ ಬಾಟ್ಲನ್ನು ಹಾಕೊಳ್ಳೋಣ ಅಲ್ಲೋ ಕುಡಿಯೋಣ. ಎಲ್ಲಾರು ತಂದಿಟ್ಟಿದ್ದು ಎಣ್ಣೆ ಅಂತೂ ಇಂತೂ ಇಲ್ಲೊಂದು ಎಣ್ಣೆ ಬಾಟ್ಲು ಸಿಕ್ತಪ್ಪ, ಅದು ತಗೊಂಡೋಗಿ ಚೆನ್ನಾಗಿ ಕುಡಿದ್ಬಿಡ್ತೀನಿ. ನಾನು ಹೋಗ್ತೀನಿ ನೋಡಿ ನೋಡಿ, ನಿಲ್ಲಕ್ಕೆ ಶಕ್ತಿ ಇಲ್ಲ ಅವ್ನ ಕೈಲಿ. ನಡೆಯೋ ಬಾಮ ಆಯ್ತಾ ನಾಳೆ ಮಾವ, ನಮ್ಮ ಅಪ್ಪಂಗೆ ಹುಚ್ಚಿಳೆ ಗಂಟ ನಾನು ಈ ಕಡೆ ಬರೋದೇ ಇಲ್ಲ. ಏ ಮಲ್ಲ ಹಿಡ್ಕೊಳ್ಳೋ ನಮ್ಮ ಯಾಕೋ ತಲೆ ಸುತ್ತದ ಉಂಟು ಬಿಸಿಲಿಗೆ. ಮೊನ್ನೆ ಅಂತ ಹೇಳಿದ್ನ ಮನೇಲಿ ಕುಡಿಯೋಕ್ಕಾಗಿದ್ದಾನಲ್ಲ, ಬರಲಿ ಈಗ ಅವ್ನು ಮತ್ತೆ ಮಾಡ್ತೀನಿ, ಅವನು ಬಿಟ್ಬಿಟ್ಟು ಬರಲಿ, ಅವನಿಗೂ ಗಾಚಾರ ಇಳಿಸ್ತೀನಿ, ಸ್ವಲ್ಪ ಕುಡ್ದಿದ್ದಲ್ಲ ಇಳಿಲಿ ಅವ್ನಿಗೆ ತಿಥಿ ಮಾಡ್ತೀನಿ. ಅಲ್ಲ ನಿಮ್ಗೆಲ್ಲರಿಗೂ ತಲೆ ಕೆಟ್ಟಿದ್ಯಾ? ನನ್ನ ತಮ್ಮ ಒಂದೇ ಒಂದು ದಿವಸ ಇರಕ್ಕೆ ಬಿಟ್ಟಿಲ್ಲಲ್ಲ, ನಿಮ್ಗೇನು ತಲೆ ಕೆಟ್ಟೋಗಿದ್ಯಾ? ತಲೆ ಕೆಟ್ಟಿದ್ದಕ್ಕೆ ಇಲ್ಲಿ ಗಂಟ ಬಂದೆ, ಇಲ್ಲಾಂದ್ರೆ ಆ ಹುಡುಗಿನ ಏನು ಮಾಡ್ತಿದ್ದು ಬೇವರ್ಸ್ಗಿಟ್ಟವಳೆ ನೀನು. ಆ ಹುಡುಗಿ ಏನು ಹುಡುಗಿ? ಆ ಹುಡುಗಿ ಇರೋದ್ರಿಂದನೇ ನನಗೆ ಇಲ್ಲಿ ಟಾರ್ಚರು, ಈ ನರ್ಕ ಅಲ್ಲ, ಇಲ್ಲಿ ಅಲ್ಲಿಂದನೇ ಈ ಪೀಡೆ ಒಂದು ತೊಲಗ್ತು ಅಂದರೆ ಎಲ್ಲ ಸರಿ ಆಗ್ತದೆ. ಯಾರು ಪೀಡೆ? ನೀನು ಪೀಡೆ, ಅವಳೆಲ್ಲ. ಹೋಗಮ್ಮ ಶಾಂತಿ, ಹೋಗು ಒಳಗೆ. ಇದೆಲ್ಲ ಮರ್ಯಾದಿಂದ ತೆಗೆದಿಡು, ಇದೆಲ್ಲ ಕ್ಲೀನ್ ಮಾಡು, ತೆಗೆದು ಬಿಸಾಡಿದಲ್ಲ.